ಜಾತಿ ಗಣತಿಯಿಂದ ಅಂದರೆ ಅದು ಕೇಂದ್ರ ಸರ್ಕಾರವೇ ಮಾಡಬೇಕಾಗತ್ತೆ. ಈ ಜಾತಿ ಗಣತಿ ಮಾಡೋ ಮುಖಾಂತರ ಒಂದು ದೊಡ್ಡ ಚೆಕ್ಮೇಟ್ ಕೊಡೋದಕ್ಕೆ ರೆಡಿಯಾಗಿದ್ದರು ಸಿದ್ದರಾಮಯ್ಯ. ಆದರೆ ಅದು ಅವರ ಈಗಿನ ಕಾಲಾವಧಿಯಲ್ಲೇ ವರದಿ ಈಗ ಸಲ್ಲಿಕೆ ಆಗಿದೆ ಸರ್ಕಾರಕ್ಕೆ. 2016ರ ಅವಧಿಯಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಒಮ್ಮೆ ಕಂಪ್ಲೀಟ್ ಆಗಿದ್ದಾಗ ಒಂದು ಸೋರಿಕೆ ಆಗಿತ್ತು. ಆಗ ಕೆಲವು ಊಹಾಪೋಹಗಳಿತ್ತು. ಯಾಕಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಅಂತಂದರೆ ಲಿಂಗಾಯತ ಸಮುದಾಯ, ಇಲ್ಲಿ ಇವತ್ತಿನ ತನಕ ನಂಬಿಕೊಂಡಿರುವಂಥದ್ದು. ಎರಡನೇ ಅತಿ ದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯ ಅಂಥೇಳಿ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಮಂತ್ರಿಮಂಡಲದಲ್ಲಿರ್ಬೋದು, ಶಾಸಕರಿಗೆ ಟಿಕೆಟ್ ಕೊಡೋದ್ರಲ್ಲಿರ್ಬೋದು, ಬೇರೆ ಬೇರೆ ಅಧಿಕಾರಿ ವರ್ಗದಲ್ಲಿರ್ಬೋದು. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದರು, ನಮ್ಮ ನಾಯ್ಪಾಡಾಗಿದೆ ಅಂತ ಹೇಳಿದಾಗ ಒಂದು ಲಿಸ್ಟ್ ಬಿಡುಗಡೆ ಆಯಿತು. ಲಿಸ್ಟ್ ಬಿಡುಗಡೆ ಆದಾಗ ಒಕ್ಕಲಿಗರಿಗೆ ಎಷ್ಟಿದೆ, ಡಿ ಸಿಗಳು ಎಷ್ಟಿದ್ದಾರೆ, SP ಗಳು ಎಷ್ಟಿದ್ದಾರೆ, ಆಮೇಲೆ ಮಂತ್ರಿ ಮಂಡಲ ಮಾಡುವಾಗಲಷ್ಟೇ ದೊಡ್ಡ ದೊಡ್ಡ ಜಾತಿಗಳಿಗೆ ಹೆಚ್ಚೆಚ್ಚು ಸ್ಥಾನಮಾನ, ಹೀಗೆಲ್ಲ ಸಿಗ್ತಾ ಇತ್ತು. ಈಗ ಲೀಕ್ ಆಗಿರುವಂಥ ವರದಿ ಮತ್ತು ಈಗ ಸಲ್ಲಿಕೆ ಆಗಿರುವಂಥ ವರದಿ ಒಂದೇ ಥರ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜಾತಿ ಗಣತಿ ಗಜಪ್ರಸವಕ್ಕೆ ಕೊನೆಗೂ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೋಣೆಯೊಳಗೆ ರದ್ದಾಗುತ್ತೇನೋ ಅನ್ನೋವಷ್ಟರಲ್ಲಿ ವರದಿ CM ಅವರ ಕೈ ಸೇರಿದೆ. ಆದರೆ ಇದರ ವಿರುದ್ಧ ಕಾಂಗ್ರೆಸ್ ನಾಯಕರೇ ಕೆಂಡಾಮಂಡಲವಾಗಿದ್ದಾರೆ. ಲಿಂಗಾಯತರು ವಿರೋಧಿಸ್ತಾ ಇದ್ದಾರೆ, ಒಕ್ಕಲಿಗರು ವಿರೋಧಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರ ಕೈಯಲ್ಲಿ ಆ ವರದಿ ಇದೆ. ಆ ವರದಿ ಹೊರಗೆ ಬಂದರೆ ಏನೇನೆಲ್ಲ ಆಗತ್ತೆ, ಬನ್ನಿ ಇದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಜನಗಣತಿ ವರದಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಸೇರಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ವಿಧಾನಸೌಧಕ್ಕೆ ತೆರಳಿ ಸಿಎಂಗೆ ನೀಡಿದ್ದಾರೆ. ಸಮೀಕ್ಷೆಯನ್ನ ಹಿಂದೆ ಕಾಂತರಾಜ್ ಅವರಿದ್ದಾಗ ಮಾಡಿದ್ರು, ಮತ್ತೆ ಇವರು ಅವ್ರ ಕಾಲದಲ್ಲಿ ವರದಿ ಕೊಡ್ಲಿಕ್ಕಾಗಲಿಲ್ಲ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ. ನಮ್ಮ ಅವಧಿ ಮುಗಿದೊಳಗೆ ಸಲ್ಲಿಸ್ತೇನೆ ಅಂತೇಳಿ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಅದಾಗಿದೆ. ಇವತ್ತು ಕೊನೆ ದಿನ ಕೊಟ್ಟಿದ್ದೇವೆ. ನಾವು ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ರಾಜಶೇಖರ್ ಅವರು, ಕಲ್ಯಾಣ್ ಕುಮಾರ್, ಅರುಣ್ ಕುಮಾರ್ ಎಲ್ಲ ಇಲ್ಲೇ ಇದ್ದಾರೆ. ಅದರಿಂದ ಮುಂದೆ ಸರ್ಕಾರದ ಜವಾಬ್ದಾರಿ. ಈಗ ನಾವು ಕೊಟ್ಟ ವರದಿಯ ಮೇಲೆ ತೀರ್ಮಾನ ಅವ್ರು ತಗೊಳ್ತಾರೆ. ಇನ್ನು ಜನಗಣತಿ ವರದಿ ಸಲ್ಲಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿ ಬಂದಿದೆ. ಇದು ಸರಿಯಲ್ಲ, ಎರಡು ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಲಿಂಗಾಯತ ಹಾಗೂ ಒಕ್ಕಲಿಗ ಮುಖಂಡರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವೈಜ್ಞಾನಿಕವಾದಂಥ ರಿಪೋರ್ಟ್ ಇದು. ಯಾಕಂದರೆ ಇಲ್ಲಿ ಜಾತಿಯನ್ನು ನಮ್ಮ ಯಾರ ಬಾಯಿಂದ ಕೇಳಿದ್ರು ಕೂಡ ಅವ್ರು ಲಿಂಗಾಯತ ಇರ್ತಾರೆ. ಬಟ್ ಅವ್ರಿಗೆ ರಿಸರ್ವೇಷನ್ ಸಲುವಾಗಿ ಆ ಲಿಂಗಾಯತ ಅನ್ನುವಂಥ ಶಬ್ದ ತೆಗಿಸಿ ಇವತ್ತೇನೇನು ಮಾಡಲ್ಲ, ಒಕ್ಕಲಿಗ ಸಮಾಜ, ಲಿಂಗಾಯತ ಸಮಾಜ ಎರಡೂವರೆಲ್ಲಿ ಕೂಡ ಇದು ಭಾಳ ಎದ್ದು ಕಾಣುವಂಥ ವಿಚಾರ ಐತಿ. ಹೀಗಾಗಿ ಇದಕ್ಕಿನ್ನೂ ನಾವು ಒಂದ್ಸಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ MLAs ಕೂಡಿ ಇದನ್ನು ಒತ್ತಾಯ ಮಾಡ್ತೀವಿ. ನಾವು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಏನು ಆಗ್ರಹ ಮಾಡ್ತೀರಿ ಅಂತ ಸಚಿವರಿಗೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ? ನಮ್ಮದು ಒಂದೇ ವಿನಂತಿ, ನಮ್ಗೆ ರಿಸರ್ವೇಷನ್ಗೆ ನಾವು ವಿರೋಧ ಇಲ್ಲ, ರಿಸರ್ವೇಷನ್ ಮಾಡಿರಿ. ಆದರೆ ನಮ್ಮ ಸಮುದಾಯಗಳಿಗೆ ಅವೈಜ್ಞಾನಿಕವಾದಂಥ ಸರ್ವೆ ಆಗೈತಿ. ಇದು ಈ ಸರ್ವೆ ಕ್ಲಿಯರ್ ಮಾಡಿರಿ ಅಂತ ಅಷ್ಟೇ. ಜಾತಿ ಗಣತಿಯನ್ನು ಇನ್ನೂ ಒಂಚೂರು ಮಾಡಿ, ಇನ್ನೂ ಸ್ವಲ್ಪ ಸಮವಾಗಿ ಅವಕಾಶ ಕೊಡಿ. ಯಾಕಂತಂದರೆ ಈಗ ನಮ್ಮ ಜಾತಿ ವೀರಶೈವ ಲಿಂಗಾಯತ ಉಪಪಂಗಡಗಳಿದ್ದಾವೆ, ಹೇಳ್ಬೋದಲ್ಲ, ಅನೇಕ ಉಪಪಂಗಡಗಳಿದ್ದಾವೆ, 103 ಉಪಪಂಗಡಗಳು, ಬೇರೆ 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 ಬಯಸಿದ್ದಾರೆ. ಸೊ ಹೀಗಾಗಿ ಜಾತಿ ಗಣತಿಯಲ್ಲಿ ಕಡಿಮೆ ಆಗಿದೆ. ಈಗ ವೈಜ್ಞಾನಿಕವಾಗಿ ಜಾತಿ ಗಣತಿ ಅಂತಂದರೆ ಎಲ್ಲರನ್ನೂ ಮಾಡಬೇಕು. ಈಗ ನಾನು 5 ಜನ ನಮ್ಮ ಅಕ್ಕ ತಂಗಿಯರಿದ್ದೀವಿ. ಸೊ ನಮ್ಮ ಮನೆ ಯಾರ ಮನೆಗೂ ಬಂದಿಲ್ಲ. ನಾವು ವಿನಂತಿಯನ್ನು ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ, ಸರ್ಕಾರದ ಸಚಿವೆ, ಅವ್ರು ಹೇಳ್ತಾ ಇದ್ದಾರೆ ಜಾತಿ ಗಣತಿ ಮಾಡಿದ್ದಾರಂತೆ, ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಇದು ಮತ್ತೆ ವಿವಾದವಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ, ಇವನ್ ಒಕ್ಕಲಿಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು, ಕುಮಾರಸ್ವಾಮಿ, ಚಲುವರಾಯಸ್ವಾಮಿ, DK ಶಿವಕುಮಾರ್ ಎಲ್ಲರೂ ಅದಕ್ಕೆ ಸಹಿ ಹಾಕಿದ್ರು. ಲಿಂಗಾಯತರಲ್ಲಿ ಕೂಡ ಅನೇಕ ದೊಡ್ಡ ದೊಡ್ಡ ನಾಯಕರು, ಶಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ, ಹೀಗೆ ವಗೇರೆ ಎಲ್ಲರೂ. ಈಗ ಯಾಕೆ ಇದು ದೊಡ್ಡ ಇಶ್ಯೂ ಆಗ್ತಾ ಇದೆ ಅಂತ, ವೆರಿ ಸಿಂಪಲ್ ವೀಕ್ಷಕರೇ, ವೆರಿ ಸಿಂಪಲ್. ಲಿಂಗಾಯತರು ಅತಿ ದೊಡ್ಡ ಶಕ್ತಿ. ಈಗಲೂ ಕೂಡ ನಾನು ಹೇಳಿದ್ನಲ್ವ, ಯಾವುದಾದ್ರೂ ಪಾಲು ಸಿಗುವಾಗ ಲಿಂಗಾಯತರಿಗೆ ಅತಿ ದೊಡ್ಡ ಪಾಲು ಸಿಗುತ್ತೆ, ಆ ನಂತರ ಒಕ್ಕಲಿಗರಿಗೆ ಸಿಗುತ್ತೆ, ಆ ನಂತರ ಉಳಿದವರಿಗೆ ಜಾತಿ ಆಧಾರದಲ್ಲಿ ಸಿಗುತ್ತೆ. ಈಗಲೂ ನಾವು ಅಂದ್ಕೊಂಡಿರೋದು ಲಿಂಗಾಯತರು
ಸಮುದಾಯಗಳಲ್ಲಿ ನಂಬರ್ 1, ನಂಬರ್ 2 ಒಕ್ಕಲಿಗರಿದ್ದಾರೆ, ನಂಬರ್ 3 ಕುರುಬರಿದ್ದಾರೆ, ಈ ಥರ. ಆದರೆ ಹಿಂದುಳಿದ ವರ್ಗಗಳು ಹೇಳೋದು, ವಿಶೇಷವಾಗಿ ಹಿಂದುಳಿದ ವರ್ಗಗಳು ಹೇಳೋದು, ಇಲ್ಲ 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 ನಾವು ಅತಿ ದೊಡ್ಡ ಜನಸಂಖ್ಯೆ ಹಿಂದುಳಿದ ವರ್ಗಗಳು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಯಾವತ್ತೂ ಕೂಡ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡವರು. ಅಹಿಂದ ಅಂತಂದರೆ ಯಾವುದು? ಅಲ್ಪಸಂಖ್ಯಾತರು, ಹಿಂದ ಅಂತಂದರೆ ಹಿಂದುಳಿದವರು ಮತ್ತು ದಲಿತರು. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಓಟ್ ಒಟ್ಟು ಸೇರಿದರೆ ನಿಮಗೆ ಒಕ್ಕಲಿಗ ಓಟು, ಲಿಂಗಾಯತ ಓಟು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗತ್ತೆ. ಇದರ ಲಾಭವನ್ನು ಪಡೆಯಬೇಕು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಕನಸು. ಹಾಗಿದ್ರೆ ಬನ್ನಿ, ಯಾವ್ಯಾವ ಜಾತಿ ಎಷ್ಟು ಲೆಕ್ಕ ಪ್ರಮಾಣದಲ್ಲಿದೆ ಇವತ್ತು ಕೊಟ್ಟಂತಹ ವರದಿಯಲ್ಲಿ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಜಾತಿವಾರು ಜನಸಂಖ್ಯೆ ವರದಿ ಈ ಥರ ಇದೆಯಂತೆ. ಪರಿಶಿಷ್ಟ ಜಾತಿ 1,08,00,000. ಇದು ಅತೀ ದೊಡ್ಡದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ದಲಿತ ಸಮುದಾಯದಲ್ಲಿ ಬರುತ್ತೆ. ಆಯಿತಾ? ಪರಿಶಿಷ್ಟ ವರ್ಗ ಇದರಲ್ಲಿ ಸೇರಿಸಿಲ್ಲ ನಾನು. ಪರಿಶಿಷ್ಟ ಜಾತಿ ಮಾತ್ರ 1,08,00,000. ಮುಸ್ಲಿಮರು ನಾವು ಇಲ್ಲಿ ತನಕ ಎಷ್ಟಿರ್ಬೋದು ಅಂತ ಹೇಳಿದಾಗ 25 ಲಕ್ಷ, 4ನೇ ಸ್ಥಾನದಲ್ಲಿದ್ದಾರೆ, 5ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಮುಸ್ಲಿಮರು ಈ ಲೆಕ್ಕ ಅಂದರೆ ಇದು ಸೋರಿಕೆ ಆಗಿರುವಂಥದ್ದು ಮತ್ತು ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಅವತ್ತು ಸೋರಿಕೆಯಾದಂಥ ರೀತಿಯಲ್ಲೇ ಇದೆ. ಎರಡನೇ ಅತಿ ದೊಡ್ಡ ಸಂಖ್ಯೆ ಮುಸ್ಲಿಮರು 70 ಲಕ್ಷ. 70 ಲಕ್ಷ. ಇಲ್ಲಿ ನೋಡಿ, ಅಲ್ಲಿ ಪರಿಶಿಷ್ಟ ಜಾತಿ 1,08,00,000 ಇದ್ದರೂ ಕೂಡ ಹರಿದು ಹಂಚಿಕೆ ಆಗುತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ. ಕಾಂಗ್ರೆಸ್ಗೆ ಸ್ವಲ್ಪ ಇದೆ, BJPಗೆ ಸ್ವಲ್ಪ ಇದೆ, JDS ಸ್ವಲ್ಪ ಇದೆ. ಆದರೆ ಮುಸ್ಲಿಂ ಓಟ್ ಈಗ ನಿಮ್ಗೆ ಗೊತ್ತಲ್ಲ, JDS ಕೈಯಲ್ಲೂ ಇಲ್ಲ, ಕೇವಲ ಕಾಂಗ್ರೆಸ್ ಕೈಯಲ್ಲಿ ಮಾತ್ರ ಇದೆ 70 ಲಕ್ಷ. ಇದಾದ ನಂತರ ನಾವು ಇಲ್ಲಿ ತನಕ ಲಿಂಗಾಯತರು ನಂಬರ್ 1 ಜಾತಿ 13% ಹಿಂಗೆಲ್ಲ ಮಾತಾಡ್ತಾ ಇದ್ವಲ್ವಾ. ಲಿಂಗಾಯತರು ಈಗ ಮುಸ್ಲಿಂ ಸಮುದಾಯಕ್ಕಿಂತ ಕಡಿಮೆ ಅಂತ ಇದು ತೋರಿಸ್ತಾ ಇದೆ, 65 ಲಕ್ಷ. ಹಾಗಿದ್ರೆ ಎಷ್ಟನೇ ಸ್ಥಾನಕ್ಕೆ ಬಂದರು ಲಿಂಗಾಯತ ಸಮುದಾಯ? 3ನೇ ಸ್ಥಾನಕ್ಕೆ ಬಂತು. ಇಲ್ಲಿ ತನಕ ಎಷ್ಟನೇ ಸ್ಥಾನದಲ್ಲಿದ್ದರು? 1ನೇ ಸ್ಥಾನದಲ್ಲಿದ್ದರು. ಹಾಗಿದ್ರೆ ನಾಳೆ ಯಾವುದಾದ್ರೂ ಪಾಲಾದಾಗ ಮಂತ್ರಿಗಿರಿ 34 ಜನ ಮಂತ್ರಿಗಿರಿ ಅಂತ ಹೇಳುವಾಗ ಈಗ 7 ಜನ ಇದ್ದಾರೆ, ಅಷ್ಟು ಸಿಗಲ್ಲ ಇನ್ನು ಮುಂದೆ. ಪರಿಶಿಷ್ಟ ಜಾತಿಗೆ ಜಾಸ್ತಿ ಸಿಗುತ್ತೆ, ಮುಸ್ಲಿಮರಿಗೆ ಜಾಸ್ತಿ ಕೊಡಬೇಕಾಗತ್ತೆ ಅಲ್ವಾ. ಲಿಂಗಾಯತರು ಈಗ 3ನೇ ಸ್ಥಾನದಲ್ಲಿದ್ದಾರೆ. ಹಾಗಿದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವೆ ಹೇಳ್ತಾರೆ ಒಂದು 11 ಲಕ್ಷ ಇದೆ ಅಂಥೇಳಿ, ಆದರೂ ಒಕ್ಕಲಿಗರು 60 ಲಕ್ಷ ಇದ್ದಾರೆ ಅಂಥೇಳಿ. ಅಂದರೆ ಅವತ್ತು ಸೋರಿಕೆ ಆದಂಥ ಮಾಹಿತಿ ಪ್ರಕಾರ. ಹಾಗಿದ್ರೆ ಒಕ್ಕಲಿಗರು ಇಲ್ಲಿ ತನಕ 2ನೇ ಅತಿ ದೊಡ್ಡ ಜನಸಂಖ್ಯೆ ಅಂತ ಹೇಳಲಾಗ್ತಾ ಇತ್ತು, ಅವರು 60 ಲಕ್ಷ ಇದ್ದಾರೆ. ಒಕ್ಕಲಿಗರ ಲಿಂಗಾಯತರಾದ ನಂತರ ಅತಿ ಹೆಚ್ಚು ಮಂತ್ರಿಗಿರಿ, ಅತಿ ಹೆಚ್ಚು ಅಧಿಕಾರಿಗಿರಿ ಎಲ್ಲ ಸಿಗ್ತಾ ಇದ್ದದ್ದು ಒಕ್ಕಲಿಗರಿಗೆ ಈಗ 4ನೇ ಸ್ಥಾನ. ಕುರುಬರು 3ನೇ ಸ್ಥಾನದಲ್ಲಿದ್ದರು, ಈಗ ಕುರುಬರು 5ನೇ ಸ್ಥಾನಕ್ಕೆ ಹೋಗಿದ್ದಾರೆ, 45 ಲಕ್ಷ ಅಂತ ಅವರು ಹೇಳೋದು. ಇನ್ನು ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಆಯಿತು, ಅಲ್ಲಿ 1,08,00,000, 40 ಲಕ್ಷ 45,000. ಒಟ್ಟೆಷ್ಟಾಯಿತು? 1,48,00,000. 1.5 ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯ್ತು. ಈಗ ಅತಿ ದೊಡ್ಡದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮುಸ್ಲಿಂ 70 ಲಕ್ಷ. ಇನ್ನು ಹಿಂದುಳಿದವರು ಇನ್ನೂ ಇದ್ದಾರೆ, ಇನ್ನೂ ಸೇರಿಲ್ಲ. ಕುರುಬರದೆಲ್ಲ ನಾನು ಇನ್ನೂ ಹೇಳಿಲ್ಲ. ಕುರುಬರದಾಯ್ತಲ್ಲ, ಎಷ್ಟು? 45 ಲಕ್ಷ. ಈಡಿಗ ಸಮುದಾಯ ಬಂಗಾರಪ್ಪನವರ ಸಮುದಾಯ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮುದಾಯ, ಮಧು ಬಂಗಾರಪ್ಪ ಅವರ ಸಮುದಾಯ 15 ಲಕ್ಷ ಇದೆ. ವಿಶ್ವಕರ್ಮ ಗೊತ್ತಲ್ಲ, ಅಕ್ಕಸಾಲಿಗರು, ಬಡಿಗೇರರು, ವಿಶ್ವಕರ್ಮ ಆಚಾರೀಸ್ ಅಂತ ನಾವೇನು ಕರಿತೀವಿ, ಎಲ್ಲ ಶಿಲ್ಪಕಲೆ ಮತ್ತೊಂದು ಎಲ್ಲವೂ ಕೂಡ ವಿಶ್ವಕರ್ಮ. ಈ KP ನಂಜುಂಡಿ ಈ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ನಿಮಗೆ ಭಾಳ ಈಸಿಯಲ್ಲಿ ಗೊತ್ತಾಗಬೇಕು ಅಂತಂದರೆ ಬೆಸ್ತ ಅಂದರೆ ಭಾಳ ಮುಖ್ಯವಾಗಿ ಮೀನುಗಾರ ಸಮುದಾಯ. ಓಕೆ. ಇನ್ನು ಬ್ರಾಹ್ಮಣ 14 ಲಕ್ಷ. ಇಷ್ಟು ಜನ ಇದ್ದಾರೆ. ಈಗ ಅಹಿಂದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮುಸ್ಲಿಮು, ಕುರುಬರು ಅಂದರೆ OBC ಎಲ್ಲ ಸೇರಿದ್ರೆ ಎಷ್ಟಾಯಿತು? 1.5 ಕೋಟಿ, 2 ಕೋಟಿ, ಹತ್ರ 3 ಕೋಟಿ, 3 ಕೋಟಿ, 3.5 ಕೋಟಿ ಆಗುತ್ತೆ ಅಹಿಂದ ಸಮುದಾಯವನ್ನು ಸೇರಿಸಿದಾಗ. ನಾಳೆ ಇವರಿಗೆ ಒಂದು ವಿಶೇಷ
ಈ ತಮಿಳುನಾಡಿನಲ್ಲಿ ಸ್ಕೆಡ್ಯೂಲ್ 69 ರೂಪದಲ್ಲಿ ಒಂದು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಂಥದ್ದು ಕೋರ್ಟ್ ಅವರಿಗೊಂದು ಅವಕಾಶವನ್ನು ಕೊಟ್ಟಿದೆ. ಅದು ನಾಳೆ ನಿಮ್ಗೆ ಹೇಳ್ತೀನಿ ಅದರ ಬಗ್ಗೆ ಏನು ಅಂತ ವಿವರವಾಗಿ. ಇವತ್ತು ಇಷ್ಟಿದ್ರೆ ಸಾಕು. ಅಂದರೆ ಅತಿ ಹಿಂದುಳಿದ ಕೆಲವು ಜಾತಿಗಳಿಗೆ ಕೊಡಬೇಕಾಗತ್ತೆ, ಅದಕ್ಕೊಂದು ಅವಕಾಶ ಇದೆ. ಅದನ್ನು ಕೊಡಬೇಕು ಅಂತಂದರೆ ಈ ಥರ ಜಾತಿ ಗಣತಿಯನ್ನು ಮಾಡಬೇಕಾಗಿರುತ್ತೆ. ಯಾವ ರೀತಿ ಜಾತಿ ಗಣತಿ? ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಗಣತಿಯನ್ನು ಮಾಡಬೇಕಾಗತ್ತೆ. ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಮರಾಠಿ ಸಮುದಾಯಕ್ಕೆ ಈ ಥರ ಒಂದು ಅವಕಾಶ ಕೊಡಿ, ಮೀಸಲಾತಿ ಕೊಡಿ ಅಂತೇಳಿ ಹೋದಾಗ ಅಲ್ಲಿ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿತ್ತು. ನೀವು ಯಾವ ಆಧಾರದಲ್ಲಿ ಈ ಜಾತಿ ಗಣತಿ ಮಾಡಿದ್ದೀರಿ ಅಂತ ಕೇಳಿತ್ತು. ಅದು ರಿಜೆಕ್ಟ್ ಆಯಿತು. ನಾಳೆ ಏನಾದರೂ ಈ ಅತಿ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕೊಡಿ ಅಂಥೇಳಿ ಸರ್ಕಾರವೋ ಮತ್ತೊಬ್ಬರು ಹೋದರೆ ಈ ಡಾಕ್ಯುಮೆಂಟೇಷನ್ ಇದೆಯಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಭ ತಂದು ಕೊಡುತ್ತೆ. ಅದರ ಅಂಕಿಅಂಶ ನೀವು ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ. ಅದರ ಒಂದು ರಾಜಕೀಯ ಲೆಕ್ಕಾಚಾರ, ಅದನ್ನು ನಾನು ಸಂಪೂರ್ಣವಾಗಿ ನಾಳೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತೇನೆಲ್ಲ ಆಗ್ತಾ ಇದೆ? ಸಿದ್ದರಾಮಯ್ಯನವರಿಗೆ ಜಾತಿ ಗಣತಿಯ ಚಿಂತೆ. ಜಾತಿ ಗಣತಿ ಜಾತಿಗೆ ಪ್ಲಾನ್ ಮಾಡಿದ ಸಿದ್ದರಾಮಯ್ಯನವರು. ಅಂದರೆ ಜಾತಿ ಗಣತಿ ಆಧಾರದಲ್ಲಿ ಮೀಸಲಾತಿ ನೀಡಲು ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದು. ನಾನು ಹೇಳಿದೆ ಸ್ಕೆಡ್ಯೂಲ್ 69 ಬರುತ್ತೆ. ಸಿದ್ದರಾಮಯ್ಯ ನಡೆಗೆ ಕಾಂಗ್ರೆಸ್ಸಲ್ಲೇ ಅಪಸ್ವರ ವ್ಯಕ್ತವಾಗಿತ್ತು, ವಿರೋಧ ವ್ಯಕ್ತವಾಗಿತ್ತು. ಇದನ್ನು ಮನೆಯಲ್ಲಿ ಕುಳಿತು ಮಾಡಿದ್ರು ಅಂತ ಹೇಳಿದರು. ಆಮೇಲೆ ನಿಮ್ಗೆ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ನಮ್ಮ ಮನೆಗೆ ಬಂದೇ ಇಲ್ಲ ಅಂಥೇಳಿ. ಈಗಲೂ ಆ ಒಂದು ಡೌಟ್ ಇದೆ, ಯಾರ್ಯಾರ ಮನೆಗೆ ಬಂದು ಮಾಡಿದರು ಈ ಜಾತಿ ಗಣತಿಯನ್ನು ಅನ್ನೋದು ಒಂದು ಡೌಟ್ ಈಗಲೂ ಇದೆ. ಜಾತಿ ಜನಗಣತಿ ವರದಿಗೆ ಲಿಂಗಾಯತ ಸಮುದಾಯ ಸಮಾವೇಶವನ್ನು ಮಾಡಿ ಕಿಡಿಕಾರಿತ್ತು. ಜಾತಿ ಜನಗಣತಿ ಆಧಾರದಲ್ಲಿ ಮೀಸಲಾತಿ ಕೊಡಬಾರದು, ಮೀಸಲಾತಿ ಕೊಟ್ಟರೆ ಲಿಂಗಾಯತ ಒಕ್ಕಲಿಗರಿಗೆ ಅನ್ಯಾಯವಾಗುತ್ತೆ ಅಂಥೇಳಿ ಲಿಂಗಾಯತರು ಹೇಳಿದರು, ಒಕ್ಕಲಿಗರು ಹೇಳಿದರು. ಸಮಾವೇಶವನ್ನು ಮಾಡಿದರು, ಪತ್ರಕ್ಕೆ ಸಹಿ ಹಾಕಿದರು. ಹಾಗಂತ ಹಿಂದುಳಿದ ವರ್ಗ ಏನು ಸುಮ್ಮನೆ ಇರಲಿಲ್ಲ, ಅವರೂ ಒಂದು ಸಮಾವೇಶವನ್ನು ಮಾಡಿದರು ದೊಡ್ಡ ಮಟ್ಟದಲ್ಲಿ. ಹಿಂದುಳಿದ ವರ್ಗಕ್ಕೆ ಇದು ದೊಡ್ಡ ಲಾಭ, ಹಿಂದುಳಿದ ವರ್ಗಕ್ಕೆ ದೊಡ್ಡ ಲಾಭ, ದಲಿತರಿಗೆ ದೊಡ್ಡ ಲಾಭ, ಮುಸ್ಲಿಮರಿಗೆ ದೊಡ್ಡ ಲಾಭ. ಸ್ಥಾನಮಾನದ ಕೊರತೆ ಉಂಟಾಗೋದು ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ. ಆಮೇಲೆ ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಅರ್ಥ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್ ಹೆಂಗಾಗ್ತದೆ. ಹಾಗಾಗಿ ಸರ್ಕಾರದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಮಾಡಲೇಬೇಕಾಗತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಲಿಂಗಾಯತ ನಾಯಕಿ. ಡಿ ಕೆ ಶಿವಕುಮಾರ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಒಕ್ಕಲಿಗ ನಾಯಕ. ಅವರ ಸಮುದಾಯದ ಸ್ಥಾನಮಾನವೇ ಕಡಿಮೆ ಆಗಿಬಿಡುತ್ತೆ. ಜಾತಿ ಗಣತಿ ಪ್ರಕಾರ ಲಿಂಗಾಯತರ ಸಂಖ್ಯೆ 65 ಲಕ್ಷ, SC STಗಳ ಸಂಖ್ಯೆ 1,48 ಲಕ್ಷ, ಮುಸ್ಲಿಮರ ಸಂಖ್ಯೆ 70 ಲಕ್ಷ. ವರದಿ ಜಾರಿ ಮಾಡಿದರೆ ಲಿಂಗಾಯತ ಸಮುದಾಯಕ್ಕೆ ಖಂಡಿತವಾಗ್ಲೂ ಕಿರಿಕಿರಿ ಆಗತ್ತೆ. ವಿಜೇಂದ್ರಗೆ ಜಾತಿ ಗಣತಿಯೇ ವರವಾಗುವಂಥ ಸಾಧ್ಯತೆ ಇದೆಯಾ? ಅಂದರೆ ಜಾತಿ ಗಣತಿಯನ್ನೇ ದಾಳ ಮಾಡಿಕೊಂಡ್ರೆ ಅನ್ನುವಂಥ ಭೀತಿ ಕೂಡ ಸಿದ್ದರಾಮಯ್ಯನವ್ರಿಗಿದೆ. ಅಂದರೆ ನೋಡ್ರಿ, ಅದರ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಯಡಿಯೂರಪ್ಪನವರ ಮಗ, ನಾಳೆ ಅದನ್ನೇ ಹೇಳ್ಕೊಂಡು ಹೋಗ್ಬೋದು. ನೋಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದನ್ನು ತೆಗಿತೀವಿ, ಮತ್ತೊಂದು ಮಾಡ್ತೀವಿ, ಏನೋ ಹೇಳ್ಬೋದು. ಇನ್ನು ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ, ಜಾತಿ ವಿಚಾರದಲ್ಲಿ ಯಾವತ್ತೂ ಮಾತಾಡಬಾರ್ದು. ಆದರೆ ವಿಧಿ ಇಲ್ಲ. ಜಾತಿ ಗಣತಿ ವಿರುದ್ಧ ಬೇಡ ಅಂತ ಸಹಿ ಹಾಕಿದವರು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲೇ. ಸಿದ್ದರಾಮಯ್ಯ ಸಹಿ ಏನು ಹಾಕಿಲ್ಲ, ಆದರೆ ಹಿಂದುಳಿದ ವರ್ಗಗಳ ಒಂದು ಸಮಾವೇಶ ಇತ್ತಲ್ಲ, ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಜಾತಿ ಗಣತಿ ಪರ, ಡಿ ಕೆ ಶಿವಕುಮಾರ್ ಜಾತಿ ಗಣತಿ ವಿರುದ್ಧ. ಇನ್ಯಾರು ಜಾತಿ ಗಣತಿ ಪರ, ಜಾತಿ ಗಣತಿ ವಿರುದ್ಧ? ಲಕ್ಷ್ಮೀ ಹೆಬ್ಬಾಳ್ಕರ್ ಜಾತಿ ಗಣತಿ ವಿರುದ್ಧ ಹೇಳಿದ್ರು ಅವರು, ನಮ್ಮ ಮನೆಗೆ ಬಂದಿಲ್ಲ ರೀ, ಇದು ಸರಿ ಇಲ್ಲ, ಇನ್ನೊಂದು ಸಲ ಮಾಡಬೇಕು. ಜಮೀರ್ ಅಹ್ಮದ್ ಖಾನ್ ಜಾತಿ ಗಣತಿ ಪರ, ಯಾಕೆಂದರೆ ಮುಸ್ಲಿಮರು ಅವರ ಸಮುದಾಯ ಅತಿ ದೊಡ್ಡದು. ಆಮೇಲೆ ಅವರ ಇಡೀ ಸಮುದಾಯದ ಎಲ್ಲ ವೋಟ್ 90% ವೋಟನ್ನು ಅವರು ಕಾಂಗ್ರೆಸ್ಗೆ ಹಾಕಿಸ್ತಾರೆ. ಕೇಂದ್ರದಲ್ಲೂ ಕೂಡ ಗುಲಾಂ ನಬಿ ಆಜಾದ್ ಹೋದ ನಂತರ ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರು ಕಾಣ್ತಾ ಇಲ್ಲ, ಜಮೀರ್ ಅಹ್ಮದ್ ಖಾನ್ ಅವರನ್ನೇ ನೋಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಆ ಲಾಭವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈವನ್ ತೆಲಂಗಾಣ ಈಶ್ವರ್ ಖಂಡ್ರೆ ಲಿಂಗಾಯತ ನಾಯಕ, ಬೇಡ ಅಂತಿದ್ದಾರೆ. ಬೀದರಲ್ಲಿರುವಂಥ ಈಶ್ವರ್ ಖಂಡ್ರೆ. ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ನಾಯಕ, ಬೇಕು ಅಂತಿದ್ದಾರೆ. ಯಾಕಂದರೆ ದಲಿತರಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಾ ಇದೆ. ನಾಳೆ ಕೇಳ್ಬೋದು, ನೋಡ್ರಿ 1,08,00,000 ಇದ್ದಾರೆ, ಮುಖ್ಯಮಂತ್ರಿ ಕೊಡಿ. ನೀವು ಏನಾದರೂ ಪರಮಾನು ಹೊರಡಿಸ್ಬೇಕು ಅಂದರೆ ಇದನ್ನೇ. ಈಗ ಶಾಮನೂರು ಶಿವಶಂಕರಪ್ಪನವರು ಇಷ್ಟು ಜೋರಾಗಿ ಮಾತಾಡುವಾಗ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಯಾಕಿರ್ತಾರೆ? ದೊಡ್ಡ ಸಮುದಾಯಪ್ಪ. ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದ್ರೆ ನೀವು ಸರಿ ಮಾಡ್ತಾ ಇಲ್ಲ ರಾಜ್ಯಸಭೆಗೆ, ಯಾರಾದರೂ ಮಾತಾಡಿದ್ರಾ? ಯಾರು ಮಾತಾಡಲಿಲ್ಲ. ಹಾಗೇನೆ JP ನಡ್ಡಾ ಅವ್ರಿಗೆ ಸಕ್ಕದಾಗಿ ಮಾಡಿದಿರಪ್ಪ, ವಿಜಯೇಂದ್ರನ ಅಧ್ಯಕ್ಷರನ್ನಾಗಿ ಮಾಡಿದ್ರಿ, ಯಾರಾದರೂ ಮಾತಾಡಿದ್ರಾ ಕಾಂಗ್ರೆಸ್ ಅವರು? ಯಾರು ಮಾತಾಡಲಿಲ್ಲ.
ಯಾಕೆ? ಶಾಮನೂರು ಶಿವಶಂಕರಪ್ಪ ಅವರ ಭಯ ಇಲ್ಲ ಅಂತಲ್ಲ, ಅಥವಾ ಭಯ ಅಂತಲ್ಲ, ಅವರ ಹಿಂದಿರುವಂಥ ಸಮುದಾಯದ ಭಯ ಅಲ್ವಾ? ಎಲ್ಲಾದರೂ ಉಲ್ಟಾ ನಿಂತುಬಿಟ್ರೆ ಯಾವನಿಗೆ ಬೇಕ್ರಿ ಅಂತ ಇರುತ್ತೆ ಯಾವುದೇ ಪಕ್ಷಗಳಿಗೆ ಕೂಡ. ಹಾಗಾಗಿ ಈಗ ಪರಮೇಶ್ವರ್ ಇಟ್ಕೋತಾರೆ, ಬೇಕಿದ್ರೆ ನಮ್ಮ ಸಮುದಾಯ ದೊಡ್ಡದ್ರೆ ಕೊಡ್ರಿ ನಮಗೆ ಅಂತ ಕೇಳ್ತಾರೆ. ಆಮೇಲೆ ಜಾತಿ ಗಣತಿ ವಿರುದ್ಧ ಯಾರು? MB ಪಾಟೀಲ್ರು, ಲಿಂಗಾಯತ ಸಮುದಾಯ ಅವ್ರದ್ದು. ನಾಳೆ ನಾಯಕರಾಗುವಂಥವ್ರು, ಆದರೆ ಮುಖ್ಯಮಂತ್ರಿ ಕೂಡ ಆಗ್ಬೋದು. ಆ ಟ್ರೆಂಡನ್ನು ಇಟ್ಕೊಂಡು ಅವ್ರು ಕೇಳ್ಬೋದು, ನಾವು ಮುಖ್ಯಮಂತ್ರಿ ಪಟ್ಟ ಕೊಡಿ, ನಾವು ನಂಬರ್ 1 ಇದ್ದೀವಿ, ಯಡಿಯೂರಪ್ಪನವರೆಲ್ಲ ಇದ್ರೆ ನಮಗೂ ಕೊಡಿ ಅಂತ ಕೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಪತ್ರ ಬರ್ತಿದ್ದಾರೆ ಖರ್ಗೆಗೆ, ನಮ್ಗೆ ಕೊಡಿ ಅಂತ ಕೇಳ್ಬೋದು. 4ನೇ ಸ್ಥಾನಕ್ಕೆ ಬಂದರೆ ಏನು ಮಾಡ್ತೀರಿ? 3ನೇ ಸ್ಥಾನಕ್ಕೆ ಬಂದರೆ ಏನು ಮಾಡ್ತೀರಿ? ಆಗಲ್ಲ. KH ಮುನಿಯಪ್ಪ ಜಾತಿ ಗಣತಿ ಪರ, ದಲಿತ ನಾಯಕ. ಇದಾದ ನಂತರ ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿ ವಿರುದ್ಧ. ಈ ಸರ್ಕಾರ ಬಂದಮೇಲೆ ನಮ್ಮ ಜಾತಿ ಏನು ಲಿಂಗಾಯತ ನಾಯ್ಪಾಡಾಗಿದ್ದಾರೆ ಅಂತ ಅಂದ್ಬಿಟ್ರು. ಎಲ್ಲ ಓಡೋಗ್ಬಿಟ್ರು, ಈಶ್ವರ ಖಂಡ್ರೆ ಸಮೇತ. ಏನಾಗಿದೆ ಸಾಹೇಬ್ರೆ, ಏನಾಗಿದೆ ಏನಾಗಿದೆ ಏನಾಗಿದೆ? ಬೇರೆ ಯಾರಾದ್ರೂ ಸಣ್ಣ ಜಾತಿ ಅವರು ಹೇಳಿದಿದ್ರೆ ಕೇರೆ ಮಾಡಿ ವಾಗಪ್ಪ ಅಂತ ಹೇಳ್ಬಿಡ್ತಿದ್ರು. ಯಾಕೆ ಓಡು ಬಂದರು? ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವರಿಗೆ ಒಂದು ವಿಶೇಷವಾದ ಗೌರವ ಇದೆ. ಅದೆಲ್ಲ ಅವರ ಹಿಂದಿರುವಂಥ ಸೈನ್ಯ ಇದೆಯಲ್ಲ, ಅವರು ಮಂತ್ರಿನೋ ಮುಖ್ಯಮಂತ್ರಿ ಆಗಿಲ್ಲೋ ಮತ್ತೊಂದು ಬೇರೆ. ಶಾಮನೂರು ಶಿವಶಂಕರಪ್ಪ ಲಿಂಗಾಯತ ಸಮುದಾಯಕ್ಕೆ ಒಂದು ಕರೆ ಕೊಟ್ಟರೆ ಯಡಿಯೂರಪ್ಪನವರು ಕೂಡ ಓಡಿ ಬರ್ತಾರೆ. ಅದು ತಾಕತ್ತು, ಅದು ದಮ್ಮು. ಇನ್ನು ಜಾತಿ ಗಣತಿ ಪರ ಪ್ರಿಯಾಂಕರ್ಗೆ, ದಲಿತ ಸಮುದಾಯಕ್ಕೆ ಸೇರಿದವರು, ಬೆಂಕಿಗಳು ಅಂತ ಮಾತುಗಳನ್ನು ಕೊಡ್ತಾ ಇರೋದ್ರಲ್ಲಿ ಅವರೇ ಅಗ್ರಗಣ್ಯರು. ಈಗ ಕಾಂಗ್ರೆಸ್ನಲ್ಲಿ BJPಗೆ ಸಾರಾ ಸಗಟಾಗಿ ಏನ್ರಿ ಮಾಡ್ತೀರಾ ಅಂತ ಕೇಳಿದವರು ಪ್ರಿಯಾಂಕರ್ಗೆ ಅವರ ಏನು ಮ್ಯಾನರಿಸಮೇ ಬದಲಾಗಿದೆ. ಕಂಪ್ಲೀಟ್ ಆಗಿ ಅವರು ಕಾಂಗ್ರೆಸ್ ನಾಯಕ, ಒಂದು ಯುವ ನಾಯಕ ಎದ್ದು ನಿಲ್ಲುವಂಗೆ ಕಾಣ್ತಾ ಇದ್ದಾರೆ. ಅವ್ರಿಗೆ ಬೇಕು ಜಾತಿ. ಕೇವಲ ಪ್ರಿಯಾಂಕರ್ಗೆ ಮಾತಾಡಿದ ತಕ್ಷಣ ಆಗೋದಿಲ್ಲ, ನನ್ನ ಹಿಂದೆ ಯಾರಿದ್ದಾರೆ ಅಂತ ಇರಬೇಕಾಗತ್ತೆ. ಅವರ ತಂದೆಯವರು ಅದನ್ನು ಕರೆಕ್ಟಾಗಿ, ಅಂದರೆ ಜಾಸ್ತಿ ಯಾವತ್ತು ಬಳಸ್ಕೊಂಡು ಅವರು ರಾಜಕೀಯ ಮಾಡಲಿಲ್ಲ. ಆದರೆ ಪ್ರಿಯಾಂಕರ್ಗೆ ಅದಕ್ಕೇನು ಹಿಂದೆ ಮುಂದೆ ನೋಡಲ್ಲ, ಅದನ್ನು ಯೂಸ್ ಮಾಡಿಬಿಡ್ತಾರೆ. ಜಗತ್ತೇ ಜಾತಿಯನ್ನು ಯೂಸ್ ಮಾಡ್ತಿರುವಾಗ ಇವ್ರು ಯಾಕೆ ಮಾಡಬಾರ್ದು ಅಲ್ವಾ? ಇನ್ನು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥವರು ಚೆಲುವರಾಯ ಸ್ವಾಮಿ ಜಾತಿ ಗಣತಿ ವಿರುದ್ಧ. ಒಕ್ಕಲಿಗ ನೀವೆಲ್ಲ ಏನು ಮಾಡಿದ್ರಿ ಅಂತ ನಾಳೆ ಸಮುದಾಯದವರು ಕೇಳ್ತಾರೆ. ಸ್ಟ್ರಾಂಗ್ ಒಕ್ಕಲಿಗ ಬೆಲ್ಟ್ 11 ಜಿಲ್ಲೆಯಲ್ಲಿ ಏನ್ರಿ ಮಾಡಿದ್ರಿ? 2ನೇ ಸ್ಥಾನದಲ್ಲಿದ್ವಿ, 4ನೇ ಸ್ಥಾನಕ್ಕೆ ಒಪ್ಕೊಂಡ್ಬಿಟ್ರಾ? ವಿರುದ್ಧ. HC ಮಹದೇವಪ್ಪ ದಲಿತ ನಾಯಕರು, ಮುಖ್ಯಮಂತ್ರಿ ಆಗಬೇಕು ಅಂತ, ಅಂದರೆ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರು, ಮೊನ್ನೆನೇ ಹೇಳಿದ್ದಾರೆ. ಈಗ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಯಾಕ್ರೆ ಆಗಬಾರ್ದು ಅಂತ ಕೇಳ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಹತ್ರನೇ ಕೇಳ್ತಾರೆ. ಕೇವಲ HC ಮಹದೇವಪ್ಪ ಮಾತ್ರನೇ ಕೇಳೋದು? BJPಯಲ್ಲಿರೋ ದಲಿತರು ನಾಳೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ? ಇದು ಸಮುದಾಯ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತಾರಲ್ಲ, ಹಾಗೆ ಜಾತಿ ಬಂದಾಗೆಲ್ಲ ಒಂದಾಗ್ತಾರೆ. ಇನ್ನೊಬ್ರು ಯಾರು ಬೇಡ ಅಂತವ್ರವರು ವಿನಯ್ ಕುಲಕರ್ಣಿ, ಲಿಂಗಾಯತ ಸಮುದಾಯ. ಸತೀಶ್ ಜಾರಕಿಹೊಳಿ ST, ಮುಖ್ಯಮಂತ್ರಿ ಆಗ್ತೀನಿ ನಾನು ಅಂತಾರೆ. ನಮ್ದಿದೆ 40 ಲಕ್ಷ ಅಂತಾರೆ. ಇದೆಲ್ಲವೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ, ಕೇವಲ ಇವರ ರಾಜಕೀಯಕ್ಕಾಗಿ. ಆದರೆ ಈ ಜಾತಿ ಗಣತಿಯಿಂದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮುಸ್ಲಿಮರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಬ್ರಾಹ್ಮಣರು, ಬೆಸ್ತ ಜನಾಂಗ, ಅಹಿಂದ, ಯಾರಿಗೂ ಕೂಡ ಅಲ್ಲಿರುವಂಥ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ ಅವ್ರಿಗೆಲ್ಲ ಲಾಭ ಆಗೋದಿದ್ದರೆ ಜಾತಿ ಗಣತಿ ಇರಲಿ. ಕೇವಲ ರಾಜಕೀಯ ಆಗೋದಿದ್ದರೆ ಯಾಕೆ ಬೇಕು? ಅದರಿಂದ ಲಾಭ ಆಗಬೇಕು. ಕೇವಲ ರಾಜಕೀಯ ಆಗೋದ್ರೆ ನೀವುಗಳು ಮಾತ್ರ ಲಾಭ ಪಡಿತೀರಿ, ಜನ ಪಡೆಯಲ್ಲ.